ಭಜನೆ ರಾಮನ ಪೂಜೆಯನ್ನು ಮಾಡಲಾಗ್ತಾ ಇದೆ. ರಾಜಾಜಿನಗರ ರಾಮ ಮಂದಿರದಲ್ಲಿ ವಿಶೇಷವಾದಂಥ ಪೂಜೆಯನ್ನು ನೆರವೇರಿಸಲಾಗ್ತಾ ಇದೆ. ಪ್ರತಿಯೊಂದು ರಾಮನ ದೇವಾಲಯದಲ್ಲೂ ಕೂಡ ಇವತ್ತು ಹಬ್ಬದ ವಾತಾವರಣವೇ. ಇವತ್ತು ಬೆಳಗ್ಗೆಯಿಂದಲೇ ಭಕ್ತಾದಿಗಳು ಕೂಡ ರಾಮನ ದೇವಸ್ಥಾನಕ್ಕೆ ತೆರಳುತ್ತಾ ಇದ್ದಾರೆ. ವಿಶೇಷ ಪೂಜೆಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ದೇಶದ ಎಲ್ಲಿ ರಾಮ ಮಂದಿರ ಇದೆಯೋ ಅಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಇವತ್ತು ಇದೇ ರೀತಿಯಾದಂಥ ಸಂಭ್ರಮ, ಸಡಗರ, ಭಕ್ತಿ ಭಾವನೆಗಳ ಸಮಾಗಮ ಆಗ್ತಾ ಇರುವಂಥದ್ದು. ಈಗ ನೀವು ಗಮನಿಸ್ತಾ ಇರೋದು ಒಂದು ಅಯೋಧ್ಯೆಯಲ್ಲಿ ಯಾವ ರೀತಿಯಾಗಿ ಸಿದ್ಧತೆ ಮಾಡಿಕೊಳ್ಳಲಾಗಿದೆ, ಅಲ್ಲಿನ ಸಂಭ್ರಮ ಹೇಗಿದೆ, ಅಲ್ಲಿ ಯಾವ ರೀತಿಯಾದಂಥ ಕ್ಷಣಗಣನೆ ಪ್ರಾರಂಭ ಆಗಿದೆ ಅನ್ನೋದನ್ನು ನೀವು ಮೊದಲ ವಿಂಡೋದಲ್ಲಿ ನೋಡ್ತಾ ಇದ್ದೀರಾ. ಎರಡನೇ ವಿಂಡೋದಲ್ಲಿ ರಾಮ ಮಂದಿರ ರಾಜಾಜಿನಗರ, ಬೆಂಗಳೂರಿನ ರಾಜಾಜಿನಗರದಲ್ಲಿ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಲಾಗ್ತಾ ಇದೆ. ರಾಮನ ಮೂರ್ತಿಗೆ ವಿಶೇಷವಾದಂಥ ಮಹಾ ಮಂಗಳಾರತಿಯನ್ನು ನೆರವೇರಿಸಲಾಗಿದೆ. ಇವತ್ತು ಮುಂಜಾನೆಗಿಂದಲೇ ನಿನ್ನೆ ಸಂಜೆಯಿಂದಲೇ ಶುರುವಾಗಿರುವುದು ಎಷ್ಟೋ ದೇವಸ್ಥಾನಗಳಲ್ಲಿ ಹೋಮ ಹವನಗಳು. ಇವತ್ತು ಬೆಳಗ್ಗೆಯಿಂದಲೂ ಕೂಡ ವಿಶೇಷವಾದಂಥ ಅಭಿಷೇಕ, ಮಹಾ ಮಂಗಳಾರತಿಯನ್ನು ನೆರವೇರಿಸಲಾಗ್ತಾ ಇದೆ. ಪ್ರತಿಯೊಂದು ರಾಮ ಮಂದಿರದಲ್ಲೂ ಕೂಡ ಇವತ್ತು ರಾಮ ಭಜನೆಯನ್ನು ಮಾಡಲಾಗತ್ತೆ. ನಿತ್ಯ ನಿರಂತರ ರಾಮ ಜಪ ಮಾಡ್ತಾ ಇರುವಂಥದ್ದು. ಈ ಒಂದು ಕ್ಷಣಕ್ಕಾಗಿ ಅದೆಷ್ಟೋ ಕನಸುಗಳು, ಅದೆಷ್ಟೋ ನೋವುಗಳು, ಇದೆಲ್ಲವನ್ನು ಸಹಿಸಿಕೊಂಡು ಈ ಕ್ಷಣಕ್ಕಾಗಿ ಕಾಯ್ತಾ ಕೂತಿದ್ರು. ಇದೊಂದು ನಿಜವಾಗ್ಲೂ ಐತಿಹಾಸಿಕ ಕ್ಷಣ. ಗತಕಾಲದ ವೈಭವ ಅಂತ ನಾವು ಏನು ಕರಿತೀವಿ ಅದು ಮತ್ತೆ ಮರುಕಳಿಸ್ತಾ ಇರುವಂಥದ್ದು. ನಿಜವಾಗ್ಲೂ ಕೂಡ ಖುಷಿಯ ವಿಚಾರ ಆಗಿರುವಂಥದ್ದು. ಇವತ್ತು ಪ್ರತಿಯೊಬ್ಬರ ಮನೆಯಲ್ಲೂ ರಾಮನ ಜಪ ಮಾಡಲಾಗತ್ತೆ, ರಾಮನ ಆರಾಧನೆಯನ್ನು ಮಾಡಲಾಗತ್ತೆ, ರಾಮನಿಗೆ ಪ್ರಿಯವಾದಂಥ ಉಪಹಾರಗಳನ್ನು ರೆಡಿ ಮಾಡಲಾಗತ್ತೆ. ಇವತ್ತು ಇನ್ನೊಂದು ರೀತಿಯಾದಂಥ ಸಂಭ್ರಮ ಅಂತ ಹೇಳಿದರೆ ಅದು ಎಲ್ಲ ಕಡೆಯಲ್ಲೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡಿಕೊಂಡಿದ್ದಾರೆ. ಎಲ್ಲರೂ ಕೂಡ ಈ ಸಂಭ್ರಮದಲ್ಲಿ, ಈ ಖುಷಿಯಲ್ಲಿ ಭಾಗಿಯಾಗಬೇಕು ಅನ್ನುವಂಥ ಉದ್ದೇಶದಿಂದ ರಾಮ ಪ್ರಾಣ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಪ್ರಾರಂಭವಾಗಿರುವಂಥದ್ದು. ಆ ಒಂದು ಐತಿಹಾಸಿಕ ಕ್ಷಣವನ್ನು ಕಣ್ತುಂಬಿಕೊಳ್ಬೇಕು ಅನ್ನುವಂಥದ್ದು ಕೋಟ್ಯಾಂತರ ಹಿಂದೂಗಳ ಒಂದು ಕನಸಾಗಿತ್ತು. ಆ ಕನಸು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈಡೇರತ್ತೆ. ನೀವು ಗಮನಿಸಿ, ಎಲ್ಲ ಕಡೆಯಲ್ಲೂ ಕೂಡ ಇದೇ ರೀತಿಯಾದಂಥ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿದೆ. ಇವತ್ತು ಎಲ್ಲರ ಮನೆಯಲ್ಲೂ ಕೂಡ ಸಂಭ್ರಮದ ವಾತಾವರಣ, ಭವ್ಯವಾಗಿ ರಾಮ ಮಂದಿರ ತಲೆ ಎತ್ತಿರುವಂಥದ್ದು ಒಂದು ಕಡೆಯಲ್ಲಿ. ಅಯೋಧ್ಯೆಯಲ್ಲೂ ಕೂಡ ಸಂಭ್ರಮ ಮುಗಿಲು ಮುಟ್ತಾ ಇದೆ. ಮಧುವನ ಗಿತ್ತಿಯಂತೆ ಅಯೋಧ್ಯೆಯನ್ನು ಶೃಂಗಾರ ಮಾಡಲಾಗಿದೆ. ಎಲ್ಲ ಕಡೆಯಲ್ಲೂ ಗಲ್ಲಿಯಲ್ಲೂ ಕೂಡ ದೀಪದ ಅಲಂಕಾರ, ರಂಗೋಲಿಯ ಚಿತ್ತಾರ, ಹಾಗೆಯೇ ಒಂದಷ್ಟು ಕಡೆ ರಾಮಾಯಣದಲ್ಲಿ ಬರುವಂಥ ಒಂದಷ್ಟು ಪಾತ್ರಗಳು, ಆ ಎಲ್ಲದರ ವಿಶೇಷತೆ ಸಾರುವಂಥದ್ದು. ರಾಮನ ಬಾಲ್ಯದ ಜೀವನದ ಬಗ್ಗೆ, ವನವಾಸಕ್ಕೆ ಹೋದಂಥ ಬಗ್ಗೆ, ಯುದ್ಧದ ಬಗ್ಗೆ ಎಲ್ಲ ಕಡೆಯಲ್ಲೂ ಕೂಡ ಆ ಭಿತ್ತಿ ಚಿತ್ರಗಳನ್ನು ಕಾಣಿಸಲಾಗತ್ತೆ. ರಾಮ ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ, ಅಂದರೆ ಬಾಲರಾಮನಾಗಿದ್ದಾಗ ಏನೆಲ್ಲ ತುಂಟಾಟವನ್ನು ಮಾಡ್ತಾ ಇದ್ದ, ಹೇಗೆ ಇದ್ದ, ಅದರ ಒಂದಷ್ಟು ಕಲಾಕೃತಿಗಳನ್ನು ಹೂವಿನ ಮುಖಾಂತರವಾಗಿಯೂ ಕೂಡ ರಚನೆ ಮಾಡಲಾಗಿದೆ. ನೀವಿವತ್ತೇನಾದರೂ ಅಯೋಧ್ಯೆಗೆ ಹೋದರೆ ಅಥವಾ ಅಯೋಧ್ಯೆಯ ಯಾವುದೇ ವಿಜುವಲ್ಸನ್ನು ನೋಡಿದ್ರೆ ನಿಮ್ಮ ಕಣ್ಣಿಗೆ ಕಾಣೋದು ರಾಮ ಮಾತ್ರ. ರಾಮನ ಹೆಸರು, ರಾಮನ ಜಪ, ರಾಮನ ಭಾವಚಿತ್ರ, ರಾಮನ ಭಿತ್ತಿಚಿತ್ರ ಎಲ್ಲವೂ ಕೂಡ ರಾಮಮಯ. ಇವತ್ತು ಎಲ್ಲಿ ನೋಡಿದ್ರೂ ಕೂಡ ರಾಮ ರಾಮ ರಾಮ. ಸೊ ಈ ಒಂದು ಕ್ಷಣವೇ ತುಂಬ ಸಂತೋಷದ ಕ್ಷಣವಾಗಿ ಮಾರ್ಪಾಡಾಗ್ತಾ ಇರುವಂಥದ್ದು. ದೇಶದಾದ್ಯಂತ ಎಲ್ಲೆಲ್ಲಿ ದೇವಸ್ಥಾನಗಳು ಇದೆಯೋ ಅಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಸಂಭ್ರಮ ಅನ್ನುವಂಥದ್ದು ಕಳೆಗಟ್ಟಿದೆ. ನಿತ್ಯ ಪೂಜೆ ಪುನಸ್ಕಾರಗಳು ನಡೆಯುತ್ತೆ. ಆದರೆ ಇವತ್ತು ವಿಶೇಷ, ಯಾಕಂದರೆ ಇವತ್ತು ಬಾಲರಾಮ ಅಯೋಧ್ಯೆಗೆ ಬಂದು ನೆಲೆಸ್ತಾನೆ. ಆತನನ್ನು ನಾವು ಕಣ್ತುಂಬಿಕೊಳ್ಬಹುದು. ಮನಸ್ಸಿಗೇನೋ ಭಾರ, ಮನಸ್ಸಿಗೇನೋ ಕಸಿರಿಸಿ ಅಂದಾಗ ನಾವು ಅಯೋಧ್ಯೆಗೆ ಹೋಗಿ ನೆಮ್ಮದಿಯಾಗಿ ಉಸಿರಾಡಬಹುದು ಅನ್ನುವಂಥದ್ದು ಎಷ್ಟೋ ಜನರ ನಂಬಿಕೆ. ನೋಡಿ, ಇವತ್ತು ಪ್ರತಿಯೊಬ್ಬ ಹಿಂದೂಗಳು ಕೂಡ ಒಂದು ಪವಿತ್ರವಾದ ಸ್ಥಳ ಅಂತ ಬಂದಾಗ ತಿರುಪತಿಗೆ ಹೋಗ್ತಾ ಇದ್ರು, ಬೇರೆ ಬೇರೆ ಜಾಗಗಳಿಗೆ ಹೋಗ್ತಾ ಇದ್ರು. ಇನ್ನು ಮುಂದೆ ನಾವು ಅಯೋಧ್ಯೆಗೆ ಹೋಗಬಹುದು, ಜೀವನದಲ್ಲಿ ಒಮ್ಮೆಗಾದರೂ ಅಯೋಧ್ಯೆಗೆ ಭೇಟಿ ಕೊಡಬೇಕು ಅನ್ನುವಂಥದ್ದು ಎಷ್ಟೋ ಜನರ ಕನಸಾಗಿತ್ತು. ಇನ್ನು ಮುಂದೆನೂ ಕೂಡ ಅದು ಮುಂದುವರೆದುಕೊಂಡು ಹೋಗುತ್ತೆ. ಸೊ ಹಾಗಾಗಿ ಅದೊಂದು ಸಂಭ್ರಮದ ಕ್ಷಣವಾಗಿರುವಂಥದ್ದು. ಸುಮಾರು 1 ವಾರಗಳಿಂದಲೂ ಕೂಡ ಅಯೋಧ್ಯೆಯಲ್ಲಿ ವಿವಿಧ ರೀತಿಯಾದಂಥ ಪೂಜೆಗಳು ನಡೀತಾ ಇದೆ, ವಿವಿಧ ರೀತಿಯಾದಂಥ ಕಾರ್ಯಕ್ರಮಗಳು ನಡೀತಾ ಇದೆ. ಸರಾಯು ನದಿಯಿಂದ ಹಿಡಿದು ಅಯೋಧ್ಯೆಯ ರಾಮ ಮಂದಿರದವರೆಗೂ ಗಲ್ಲಿಯಲ್ಲೂ ಕೂಡ
ವಿಭಿನ್ನವಾದ ವಿನೂತನವಾದಂಥ ಪೂಜಾ ಕಾರ್ಯಗಳು, ಆಚರಣೆಗಳು. ಯಾಕಂದರೆ ಅಖಂಡ ಭಾರತದಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಆಚರಣೆಗಳು ಇದ್ದಾವೋ, ಎಲ್ಲೆಲ್ಲಿ ಏನೇನು ವಿಧಿವಿಧಾನಗಳಿದ್ದಾವೋ ಅದೆಲ್ಲವನ್ನೂ ನೆರವೇರಿಸಬೇಕು ಅನ್ನುವಂಥದ್ದು ಆಸೆ. ಇನ್ನೊಂದು, ನಿಮಗೆ ರಾಮ ಮಂದಿರದ ವಿಶೇಷತೆ ಬಗ್ಗೆ ಹೇಳಲೇಬೇಕು. ಭವ್ಯವಾಗಿ ರಾಮ ಮಂದಿರ ತಲೆ ಎತ್ತಿ ನಿಂತಿದೆ. ಇವತ್ತು ರಾಮಲಲ್ಲ ದರ್ಶನ ನೀಡ್ತಾನೆ ಅನ್ನುವಂಥ ಒಂದು ಆಸೆ. ದಿವ್ಯ ಮಂದಿರವನ್ನು ಹೇಗೆ ನಿರ್ಮಿಸಿದ್ದಾರೆ ಅಂತ ಗೊತ್ತಾದರೆ ನಿಜವಾಗ್ಲೂ ಕೂಡ ಆಶ್ಚರ್ಯ ಆಗತ್ತೆ. ಇದರ ನಿರ್ಮಾಣವೇ ಒಂದು ಕಬ್ಬಿಣ ಅಥವಾ ಸಿಮೆಂಟ್ ಕೂಡ ಬಳಸಿಲ್ಲ. ಮಂದಿರ ನಿರ್ಮಾಣದ ಇಂಟ್ರೆಸ್ಟಿಂಗ್ ವಿಚಾರವನ್ನು ನೀವು ಕೇಳಿಸ್ಕೊಳ್ಳೇಬೇಕು. ಅಯೋಧ್ಯೆಯಲ್ಲಿ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಪ್ರಾರಂಭವಾಗಿರುವಂಥದ್ದು.